ಮೈಸೂರು ದಸರಾ ಉತ್ಸವವನ್ನ ನೋಡಬನ್ನಿ. ನ್ಯೂಸ್5ಗೆ ಸ್ವಾಗತ. ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯ 2ನೇ ವಾರ್ಡ್ ಮೈಲಾರಪಟ್ಟಣ ರಸ್ತೆಯಲ್ಲಿ ಶ್ರೀ ದತ್ತಕೃಪಾ ನಿವಾಸದಲ್ಲಿ ಶಿಕ್ಷಕ ಎನ್.ಕೆ. ನರಸಿಂಹಪ್ರಸಾದ್ ಅವರ ಕೈಚಳಕದಿಂದ ವಿವಿಧ ರೀತಿಯ ಬೊಂಬೆಗಳನ್ನು ನಿರ್ಮಿಸಿ ಮೈಸೂರಿನ ಮಹಾರಾಜ ಕಾಲದಲ್ಲಿ ನಡೆಯುವ ದಸರಾ ಉತ್ಸವ ನೋಡುವ ಈ ಬೊಂಬೆ ದರ್ಶನದ ನಿವಾಸವಾಗಿದೆ. ಈ ಬೊಂಬೆಯ ನಿವಾಸದಲ್ಲಿ ಬೊಂಬೆ ದರ್ಶನ ಮಾಡ್ತಿದ್ರೆ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವರ ದೇವಸ್ಥಾನವನ್ನ ನಿಜವಾಗಿಯೂ ದರ್ಶನ ಮಾಡಿದಂತಾಗ್ತದೆ. ನಮ್ಮ ನಾಡಿನ ಕವಿಗಳು ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ ವನವಾಸದ ಘಟನೆಗಳು, ಶ್ರೀ ನರಸಿಂಹಸ್ವಾಮಿ ಅವತಾರಗಳು, ಇನ್ನು ವಿವಿಧ ರೀತಿಯ ಬೊಂಬೆಗಳನ್ನು ನೋಡ್ತಿದ್ರೆ ಆ ಬೊಂಬೆ ಮನೆಯನ್ನು ಬಿಟ್ಟು ಹೊರಗೆ ಬರೋದಕ್ಕೆ ಮನಸ್ಸೇ ಬರೋದಿಲ್ಲ. ಆ ರೀತಿ ಬೊಂಬೆಗಳನ್ನು ನರಸಿಂಹಪ್ರಸಾದ್ ಮತ್ತು ಅವರ ಶ್ರೀಮತಿ ನರಸಿಂಹಪ್ರಸಾದ್ ನಿರ್ಮಿಸಿದ್ದಾರೆ. ಈ ಬೊಂಬೆಗಳ ದರ್ಶನ ಮಾಡಲು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರವಾಸಿಗರು ಆಗಮಿಸಿ ಬೊಂಬೆಗಳ ದರ್ಶನ ಪಡೆದಿದ್ದಾರೆ. ಈ ಬೊಂಬೆ ಪ್ರದರ್ಶನವು ಸುಮಾರು 35 ವರ್ಷಗಳಿಂದ ನನ್ನ ತಂದೆ ನಿವೃತ್ತ ಶಿಕ್ಷಕ ಕೃಷ್ಣಮೂರ್ತಿ, ನನ್ನ ತಾಯಿಯವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಮನೆಯಲ್ಲಿ ಬೊಂಬೆ ಪ್ರದರ್ಶನ ಮಾಡಲಾಗ್ತಿದೆ ಅಂತ ಶಿಕ್ಷಕ ಎನ್.ಕೆ. ನರಸಿಂಹಪ್ರಸಾದ್ ತಿಳಿಸಿದರು. BH ರವಿ, ನ್ಯೂಸ್5 ನಾಗಮಂಗಲ. ನಮಸ್ಕಾರ. ನವರಾತ್ರಿ ದಸರಾ ಅಂಗವಾಗಿ ಕಳೆದ 30-35 ವರ್ಷಗಳಿಂದಲೂ ಏನು ಸಂಪ್ರದಾಯದಂತೆ ದಸರಾ ಬೊಂಬೆ ಪ್ರದರ್ಶನವನ್ನು ನಾವು ಏರ್ಪಡಿಸ್ಕೊಂಡು ಬಂದಿದ್ದೇವೆ. ಈ ವರ್ಷವೂ ಸಹ ದಸರಾ ಬೊಂಬೆ ಪ್ರದರ್ಶನವನ್ನು ನಮ್ಮ ಮನೆಯಲ್ಲಿ ನಾವು ಏರ್ಪಡಿಸಿದ್ದೇವೆ. ಪ್ರತಿ ವರ್ಷ ಬೇರೆ ಬೇರೆ ಥೀಮನ್ನು ಆಯ್ಕೆ ಮಾಡಿಕೊಂಡು ಬೊಂಬೆಗಳನ್ನು ಕೂರಿಸುವಂತಹ ಸಂಪ್ರದಾಯ ಮುಂದುವರೆದಿದೆ. ಈ ವರ್ಷ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ದೇಗುಲದ ಪ್ರತಿಕೃತಿಯನ್ನು ನಿರ್ಮಿಸೋದ್ರ ಮೂಲಕ ನಾವು ಈ ವರ್ಷದ ದಸರಾ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಎಂದಿನಂತೆ ದೇವಾನುದೇವತೆಗಳನ್ನು ಮೊದಲನೇ ಹಂತದಲ್ಲೂ, ನಂತರದ ಉಳಿದ ಮನುಷ್ಯ ಮೂರ್ತಿಗಳ ಬೊಂಬೆಗಳನ್ನು ನಂತರದ ಹಂತಗಳಲ್ಲೂ ಇಟ್ಕೊಳ್ಳೋದ್ರ ಮೂಲಕ ನಾವು ದಸರೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಪ್ರದೇಶಗಳಿಂದ ಸಂಗ್ರಹಿಸಿದ ಮಣ್ಣಿನ ಮೂರ್ತಿಗಳು, ಮರದ ಮೂರ್ತಿಗಳು, ಈ ಥರ ವಿವಿಧ ಮೂರ್ತಿಗಳನ್ನು, ಬೊಂಬೆಗಳನ್ನು ನಾವು ಅಲಂಕರಿಸಿ ಓರಣವಾಗಿ ಜೋಡಿಸಿಟ್ಟು ಸಾರ್ವಜನಿಕರಿಗೆ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಪ್ರತಿದಿನ ಬಂದಂತಹ ವೀಕ್ಷಕರಿಗೆ ಅವರಿಗೆ ಬೊಂಬೆ ಬಾಗಿನವನ್ನು ಸಹ ಕೊಡುವಂಥ ಪದ್ಧತಿಯನ್ನು ಕಳೆದ 30 ವರ್ಷಗಳಿಂದಲೂ ಸಹ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ಇದೊಂದು ನಮ್ಮ ಸಂಸ್ಕೃತಿಯ ಹಾಗೂ ಸಂಭ್ರಮದ ಭಾಗವಾಗಿ ಮುಂದುವರೆದಿದೆ. ನಮ್ಮ ತಂದೆ ಕೃಷ್ಣಮೂರ್ತಿ ಶಿಕ್ಷಕರು, ತಾಯಿ ಆಕೆಯೂ ಸಹ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದಂಥವರು. ಅವರ ಮಾರ್ಗದರ್ಶನದಲ್ಲಿ ಬೊಂಬೆ ಪ್ರದರ್ಶನ ನೆರವೇರ್ತಾ ಇದೆ. ನಾನು ನರಸಿಂಹಪ್ರಸಾದ್ ವೃತ್ತಿಯಲ್ಲಿ ಶಿಕ್ಷಕ, ನನ್ನ ಪತ್ನಿ ಭವ್ಯ ಗೃಹಿಣಿ ಹಾಗೂ ನನ್ನ ಮಗ ಪ್ರದ್ಯೋತ ಸಿಂಹ, ಇವರೆಲ್ಲರ ಸಹಕಾರದೊಂದಿಗೆ ಪ್ರದರ್ಶನ ನೆರವೇರ್ತಾ ಇದೆ. ಈ ಪ್ರದರ್ಶನವನ್ನು ನವರಾತ್ರಿಯ 9 ದಿನಗಳ ಪೂಜೆಯೊಂದಿಗೆ ನೆರವೇರುತ್ತೆ. ಜೊತೆಗೆ ಮುಂದೆ ಇನ್ನು 2 ವಾರಗಳು ಅಂದರೆ 25ನೇ ತಾರೀಕಿನವರೆಗೂ ಸಹ ಈ ಪ್ರದರ್ಶನವನ್ನು ಹಾಗೆ ನಾವು ಏರ್ಪಡಿಸಿರ್ತೇವೆ. ನಂತರ ಇದರ ಮತ್ತೆ ರೀಪ್ಯಾಕಿಂಗ್ ಶುರುವಾಗಿ ಮತ್ತೆ ಪುನಃ ಮುಂದಿನ ವರ್ಷಕ್ಕೆ ಹೊಸ ಥೀಮ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾವು ಹಾಜರಾಗ್ತೇವೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5.